ಎಲ್ಲಿ ಹೋದ್ರಿ ಇವರು? ಇಲ್ಲೇ ಇರ್ತೀನಿ ಅಂತ ಹೇಳಿದ್ರಲ್ಲ. ಅಂದ್ರೆ ನಾನು ಅಂದುಕೊಂಡಾಗೆ ಇವರು ಅಮೃತ ಅವರೇ, ಅಮೃತ ಅವರೇ, ಅಮೃತ ಅವರೇ, ಅಮೃತ ಅವರೇ, ಛೇ, ಎಲ್ಲಿ ಹೋದ್ರಿ ಇವರು? ನಾನು ಇಲ್ಲೇ ಇದ್ದೀನಿ. ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ರೀ, ನಿಮಗೆ ಮಿಸ್ ಮಾಯಮ್ಮ ಅಂತ ಹೆಸರಿಟ್ಟಿದ್ದು. ಯಾವಾಗಂದ್ರೆ ಅವಾಗ ಮರೆ ಆಗ್ತಿರಲ್ಲ. ಎಲ್ಲಿ ಹೋಗಿದ್ರಿ ನೀವು? ಅದು ಯಾರೋ ಆ ಕಡೆ ಕರೆದಾಗಾಯ್ತು, ಅದಕ್ಕೆ ಹೋಗಿದ್ದೆ. ಅಬ್ಬಾ, ಒಂದು ಕ್ಷಣ ನನ್ನ ಜೀವ ದಸಕ್ಕಂದ್ಬಿಟ್ಟಿತ್ತು. ನೀವೇನೇ ಹೇಳ್ರಿ, ಒಂದು ಕ್ಷಣ ನೀವು ಕಣ್ಣಿಂದ ಮರೆಯಾದರೆ ಈ ಜೀವ ತಡ್ಕೊಳ್ಳಲ್ಲ. ಪ್ರಸಾದ, ನನಗೆ ನಿಮ್ಮ ಚಿಂತೆ, ನಿಮಗೆ ಪ್ರಸಾದದ ಚಿಂತೆ. ಅದು ಸರಿ, ರಾಕೇಶ್ ಅವ್ರು ಎಲ್ಲಿ ಹೋದ್ರು? ನನಗೆ ಗೊತ್ತಿಲ್ಲ, ನಾನು ನೋಡಲಿಲ್ಲ. ಮೋಸ್ಟ್ಲಿ ಕಾರ್ ಹತ್ರ ಇರ್ಬೋದು. ಅಲ್ಲೇ ಹೋಗಿ ನೋಡೋಣ ಬನ್ನಿ. ನೀನೇ ನನ್ನ ನಾಗಿಣಿ ಗೊತ್ತಾ? ನನ್ನ ಅನುಮಾನ ನಿಜ ಆಯ್ತು. ಸಾಕು, ಇಷ್ಟು ದಿನ ಕಣ್ಣ ಮುಚ್ಚಾಲೆ ಆಡಿದ್ ಸಾಕು. ಇನ್ನು ಮುಂದೆ ಈ ಕಾನಿಷ್ಕನ ಎದುರು ನಿನ್ನ ಆಟ ಏನು ನಡೆಯಲ್ಲ. ನೋಡ್ತಾ ಇರು, ನಿನ್ನ ಹೇಗೆ ಆಟ ಆಡಿಸ್ತಾ ಹೋಗ್ತೀನಿ ಅಂತ. ನಾನ್ ಗೆದ್ದೆ. ಜೈ ತಕ್ಷಕ. ಈಶ್ವರ, ಇದೇನಿದು? ನನ್ನ ಅರಿವಿಲ್ಲದ ಹಾಗೆ ನನ್ನನ್ನು ಎಲ್ಲಿಗೋ ಕರ್ಸ್ಕೊತಿದ್ಯಲ್ಲಪ್ಪ. ನನ್ನ ಕಾಲುಗಳು ನನ್ನ ಮಾತನ್ನು ಕೇಳ್ತಾ ಇಲ್ಲ. ನಿನ್ನ ಆಣತೆಯಂತೆ ನಡೆಯುವುದಷ್ಟೇ ನನ್ನ ಕರ್ತವ್ಯ. ಈ ದೇಹ ನನ್ನದಾದರೂ ಕೇವಲ ನೀನಾಡಿಸುವ ಗೊಂಬೆ ಮಾತ್ರ ನಾನಾಗಿದ್ದೇನೆ ಈಶ್ವರ. ಸತ್ಯಪ್ರಭಾವ ದಿವ್ಯ ಪ್ರಕಾಶ ಮಂತ್ರ ಸ್ವರೂಪ ಮಾತ್ರ. ನಿಷ್ಪ್ರಪಂಚಾದಿ ನಿಷ್ಕಲಂಕೋಹಂ ನಿಜ ಪೂರ್ಣ ಬೋಧಹಂ ಪ್ರತ್ಯಗಾತ್ಮಾಹಂ ನಿತ್ಯ ಬ್ರಹ್ಮೋ. ಇದ್ದಕ್ಕಿದ್ದ ಹಾಗೆ ನನ್ನನ್ನು ನೀನಿರೋ ತಕ್ಷಕವನಕ್ಕೆ ಯಾಕೆ ಕರ್ಸ್ಕೊಳ್ತಿದ್ದಿ ಅಂತ ಅರ್ಥ ಆಗ್ತಾ ಇಲ್ಲ. ನಿನ್ನ ಇಚ್ಛೆ ಏನು ಅಂತ ಅದು ಅರ್ಥ ಆಗ್ತಾ ಇಲ್ಲ. ಆದರೆ ಯಾವುದೋ ಒಂದು ಮಹತ್ ಕಾರ್ಯಕ್ಕೆ ನಿನ್ನ ಈ ನಡೆ ಮುನ್ನುಡಿ ಹಾಕಿಸ್ತಿದೆ ಅನ್ನೋದಂತೂ ಸತ್ಯ. ಆ ಮಹತ್ ಕಾರ್ಯ ನನ್ನ ಮೂಲಕ ಮಾಡಿಸ್ಕೊಳ್ಳೋದಕ್ಕೆ ನನಗೆ ಅರಿವಿಲ್ಲದ ಹಾಗೆ ನನ್ನನ್ನು ಈ ತಕ್ಷಕವನಕ್ಕೆ ಕರೆಸ್ಕೊಳ್ತಿದ್ದೀಯ ಅಲ್ವಾ ತಂದೆ? ಆಗಲಿ, ನಿನ್ನಿಚ್ಛೆಯಂತೆ ಆಗಲಿ. ನಿನ್ನ ಆಜ್ಞೆಯನ್ನು ಪಾಲಿಸಲು ನಾನು ಶಿರಸಾವಹಿಸಿ ಬಂದಿದ್ದೇನೆ. ಓಂ ನಮಃ ಶಿವಾಯ. ವೀರಭದ್ರಾಯ ಅಗ್ನಿನೇತ್ರಾಯ ಘೋರ ಸಂಹಾರಾಯ ಸಕಲ ಲೋಕಾಯ ಸರ್ವಭೂತಾಯ ಸತ್ಯ ಸಾಕ್ಷಾತ್ಕಾರ. ಎಲ್ಲಿ ಹೋದ್ರಿ ಇವರು? ಕಾರ್ ಹತ್ರನೂ ಇಲ್ವಲ್ಲ. ರಾಕೇಶ್ ಅವರೇ, ರಾಕೇಶ್ ಅವರೇ, ರೀ ಅಮೃತ ಅವರೇ, ಸ್ವಲ್ಪ ರಾಕೇಶ್ ನೋಡ್ಕೋದಕ್ಕೆ ಸಹಾಯ ಮಾಡ್ರಿ. ಅವ್ರೇನು ಚಿಕ್ಕ ಮಗುನ, ಇಲ್ಲೇ ಎಲ್ಲೋ ಇರ್ತಾರೆ ಬಿಡಿ.
ಹಾಗಂತೀರಾ? ಸರಿ ಬಿಡಿ, ಮೋಸ್ಟ್ಲಿ ನಾವಿಬ್ಬರು ಏಕಾಂತದಲ್ಲಿ ಇರಲಿ ಅಂತ ಅವ್ರು ಹೋಗಿರಬೇಕು. ನೋಡಿ, ಈಗ ತಾನೇ ದೇವಸ್ಥಾನದಿಂದ ಬಂದಿದ್ದೀವಿ, ಹೀಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಆ ದೇವರೇ ನಮ್ಮನ್ನು ಆಶೀರ್ವಾದ ಮಾಡಿ ಕಳಿಸಿರೋದು. ಅಷ್ಟಕ್ಕೂ ಏಕಾಂತ ಸೃಷ್ಟಿ ಮಾಡಿರೋದು ಆ ದೇವರೇನೆ. ಯಾರ ಕತೆ ಮುಗೀತು ವಿಷ್ಣು? ಅಮ್ಮ ನೀನಾ? ಇಲ್ಲ, ಅದು ಆಫೀಸಲ್ಲಿ ಯಾವುದೋ ಕ್ಲೈಂಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಬಾಮ್ಮ ಬಾ, ಏನು ವಿಚಾರ? ವಿಷ್ಣು, ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು. ಮುಖ್ಯವಾದ ವಿಚಾರನ? ಏನಮ್ಮ ಅದು? ನಾಗಿನಿ ವಿಚಾರ. ಏನು? ನಾಗಿನಿ ವಿಚಾರನ? ಹೌದು ವಿಷ್ಣು, ಆ ನಾಗಿನಿ ತನ್ನ ಲೋಕದ ನಾಗಮಣಿ ಹುಡಿಕೊಂಡು ಈ ಭೂಮಿಗೆ ಬಂದಿರೋದು ನಿಜ ತಾನೇ? ಹೌದು. ಹಾಗಾದ್ರೆ ಹೇಳು, ಆ ನಾಗಮಣಿ ಎಲ್ಲಿದೆ? ನಾಗಮಣಿನ? ಅಲ್ಲಮ್ಮ, ನಾಗಮಣಿ ಎಲ್ಲಿದೆ ಅಂತ ನನಗೆ ಗೊತ್ತಿರೋದಕ್ಕೆ ಹೇಗೆ ಸಾಧ್ಯ? ಇನ್ನೇನೋ ಮತ್ತೆ, ಈ ಮನೆಗೆ ಹಾವಿನಿಂದ ಕಂಟಕ ಇದೆ. ನಾಗಿನಿ ಈ ಮನೆಯವ್ರ ಹಿಂದೆ ಬಿದ್ದಿದ್ದಾಳೆ. ನಿನ್ನ ಸ್ನೇಹಿತರು ಸತ್ತಿದ್ದು ಅವಳಿಂದ ತಾನೇ. ಅಂದರೆ ಅವಳಿಗೆ ನಾಗಮಣಿ ಇಲ್ಲೇ ಎಲ್ಲೋ ಇದೆ ಅಂತ ಅನುಮಾನ ಬಂದಿದೆ ಅಂತ ತಾನೇ ಅರ್ಥ. ಅಲ್ಲಮ್ಮ, ಬೇಡ ವಿಷ್ಣು, ಸಾಕು. ಇನ್ನೂ ಮಾತಾಡಿ ನನ್ನ ದಾರಿ ತಪ್ಪಿಸೋಕ್ಕೆ ನೋಡಬೇಡ. ನೋಡು, ನಾನು ನೇರವಾಗಿ ವಿಚಾರಕ್ಕೆ ಬರ್ತೀನಿ. ನನ್ನ ಪ್ರಕಾರ ನಾಗಮಣಿ ಎಲ್ಲಿದೆ ಅನ್ನೋ ವಿಚಾರ 3 ಜನಕ್ಕೆ ಮಾತ್ರ ಗೊತ್ತು. ಯಾರಮ್ಮ ಅದು? ಭೈರವ ಬಾಬಾ, ರುದ್ರ, ವಿಷ್ಣು. ಬೇಗ ಬನ್ನಿರಿ ಅಮೃತ ಅವರೇ. ಕಾದು ಕಾದು ಈ ಕೆಂಪಾಗಿರೋ ಗುಲಾಬಿ ಕಪ್ಪಾಗೋ ಅಷ್ಟರಲ್ಲಿ ಬನ್ನಿರಿ. ಆವತ್ತು ಕೊಟ್ಟಿದ್ದ ಹುಡುಗರೆ ಎಲ್ಲ ಬರೀ ವಸ್ತುಗಳಷ್ಟೇ ಕಣ್ರಿ. ಆದರೆ ಇವತ್ತು ಈ ಅರ್ಜುನ್ ತನ್ನನ್ನು ತಾನೇ ನಿಮ್ಗೆ ಒಪ್ಪಿಸ್ಕೊಳ್ಳೋ ದಿನ. ನಾನು ಬಂದೆ ಅರ್ಜುನ್. ನೀನು ಈ ದಿನಕ್ಕೋಸ್ಕರ ತುಂಬ ಕಾತುರದಿಂದ ಕಾಯ್ತಿದ್ದೆ ಅಂತ ನನಗೆ ಗೊತ್ತು. ನಾನು ಅಷ್ಟೇ ಈ ಕ್ಷಣಕ್ಕೋಸ್ಕರ ತುಂಬ ಕಾತರದಿಂದ ಕಾಯ್ತಾ ಇದ್ದೆ. ಆ ಕ್ಷಣ ಬಂದೇ ಬಿಡ್ತು. ನೋಡ್ತಿರೋ ಅರ್ಜುನ್, ನಿನ್ನ ಜೀವನದಲ್ಲಿ ಯಾವತ್ತೂ ಮರಿಬಾರ್ದು ಅಂತ ಉಡುಗೊರೆ ಕೊಡೋದಕ್ಕೆ ಬರ್ತಿದ್ದೀನಿ. ಪ್ರಿಯ ಅಮೃತ ಅವರೇ, ಮಿಸ್ ಮಾಯಮ್ಮ, ಇಷ್ಟು ದಿನ ನಿಮ್ಮನ್ನು ಮಿಸ್ ಮಾಯಮ್ಮ ಅಂತ ಕರೀತಾ ಇದ್ದೆ. ಇನ್ನು ಮುಂದೆ ನಿಮ್ಮನ್ನು ನನ್ನ ಕಣ್ಣಲ್ಲಿ ಮುಚ್ಚಿಟ್ಕೊಂಡು ಕಾಪಾಡ್ಕೋತೀನಿ. ನೀವು ಮಿಸ್ ಆಗದೆ ಇರೋ ಹಾಗೆ ನೋಡ್ಕೋತೀನಿ. ನಾನು ನಿನ್ನನ್ನು ಇವತ್ತು ಈ ಪ್ರಪಂಚದಿಂದಾನೇ ಮಾಯ ಮಾಡೋದಕ್ಕೆ ಬಂದಿರೋಳು ಕಣೋ. ನೋಡ್ತಾ ಇರೋ ನಿನ್ನ ಕನಸಿನ ಅರಮನೆನ ಹೇಗಿನ್ನ ಸ್ವಲ್ಪ ಹೊತ್ತಲ್ಲಿ ಚೂರು ಚೂರು ಮಾಡ್ತೀನಿ ಅಂತ. ನೋ ಚಾನ್ಸ್. ಇನ್ನು ಒಂದು ಕ್ಷಣನೂ ಕಾಯೋದಕ್ಕಾಗಲ್ಲ.
ಇನ್ನೂ ಸತಾಯಿಸ್ಬೇಡ್ರಿ. ಇದೇ ನನಗೂ ಬೇಕಾಗಿದ್ದಿದ್ದು. ಅದೆಷ್ಟು ಖುಷಿ ಪಡ್ತೀಯೋ ಪಡು, ಅದಕ್ಕಿಂತ ದುಪ್ಪಟ್ಟು ಘೋರವಾಗಿ ನಾನೇನಲ್ಲ. ಎಲ್ಲ ನೀವೇ ಕುಡಿದು ಬಿಡ್ತೀರೋ ಅಥವಾ ನನಗೂ ಸ್ವಲ್ಪ ಏನಾದರೂ ಉಳಿಸ್ತಿರೋ? ಅಯ್ಯೋ, ನೀವು ಕೇಳೋದು ಹೆಚ್ಚ, ನಾನು ಕೊಡೋದು ಹೆಚ್ಚ. ತಗೊಳ್ಳಿ. ಅಮ್ಮ ಹೇಳಿದ ನಿಜ. ಈಗ ನಾಗಿಣಿಗೆ ನನ್ನ ಮೇಲೆ, ರುದ್ರನ ಮೇಲೆ, ನಮ್ಮ ಸ್ನೇಹಿತ ಮಂಜು ಮೇಲೆ ಕಣ್ಣಿದೆ. ಯಾರಿಗೆ ಗೊತ್ತು, ಮುಂದಿನ ಬಲಿ ನಾವೇ ಆಗಿದ್ರು ಆಗಿರಬಹುದು. ಆ ನಾಗಿಣಿ ರಮೇಶನ ಕೊಂದ ರೀತಿ ನೆನೆಸ್ಕೊಂಡ್ರೆ ಈಗಲೂ ಮೈಯೆಲ್ಲ ನಡ್ಕ ಬರುತ್ತೆ. ನಮ್ಗಾವ ಗತಿ ಬರಬಾರ್ದು. ಆ ಪುಸ್ತಕದಲ್ಲಿ ಬರ್ದ ಹಾಗೆ ನಾನು ಈ ನಾಗಮಣಿನ ತುಂಬ ದಿವಸದಿಂದ ಬಳಸದೇ ಇರೋದ್ರಿಂದ ಇದರ ಶಕ್ತಿ ಕಡಿಮೆ ಆಗಿರಬಹುದು. ಇದರ ಶಕ್ತಿ ಕಡಿಮೆ ಆಗಿರೋದ್ರಿಂದ ನಾನು ಈ ನಾಗಮಣಿನ ನಾಗಿಣಿ ವಿರುದ್ಧ ಬಳಸೋಕ್ಕಾಗದೇ ಇರಬಹುದು. ಇದು ನನ್ನ ಹತ್ರ ಇದ್ದು ವ್ಯರ್ಥ ಆಗಿರಬಹುದು. ಇಲ್ಲ, ಹಾಗಾಗಬಾರ್ದು. ಆ ಪುಸ್ತಕದಲ್ಲಿ ಏನು ಬರ್ತಿತ್ತು? ಅಮಾವಾಸ್ಯೆ ಕಳೆದ 2ನೇ ರಾತ್ರಿಗೆ ಚಂದ್ರನ ಬೆಳಕಿಗೆ ನಾಗಮಣಿನ ಹಿಡಿದ್ರೆ ಇದರ ಎಲ್ಲ ಶಕ್ತಿಗಳು ಮತ್ತೆ ಕೂಡ್ಕೊಳ್ಳುತ್ತೆ ಅಂತ ಬರ್ತಿತ್ತು. ಹೌದು, ನಾನು ಇದನ್ನು ತಕ್ಷಕವನ್ನು ತಗೊಂಡು ಹೋಗಬೇಕು. ಮತ್ತೆ ನಾಗಮಣಿ ಎಲ್ಲ ಶಕ್ತಿಯನ್ನು ಕೂಡಿಕರಿಸಿ ಇದೇ ನಾಗಮಣಿಯಿಂದ ಆ ನಾಗಿಣಿನ ಹೆದರಿಸ್ಬೇಕು. ಹೌದು, ನಾನು ನಾಳೆನೇ ತಕ್ಷಕವನಿಗೆ ನಾಗಮಣಿನ ತಗೊಂಡು ಹೋಗ್ತೀನಿ. ಏನು ಇಷ್ಟು ದಿನ ಅಷ್ಟೊಂದೆಲ್ಲ ಮಾತಾಡ್ತಿದ್ರಿ, ಇವತ್ತು ನೋಡಿದ್ರೆ ಸುಮ್ಮನೆ ಕೂತ್ಬಿಟ್ಟಿದ್ದೀರಲ್ಲ, ಯಾಕೆ? ಮಾತುಗಳೆಲ್ಲ ಖಾಲಿಯಾಗೋಯ್ತಾ? ಮಾತುಗಳೆಲ್ಲ ಖಾಲಿ ಆಗಿಲ್ಲ ರೀ. ಮೌನದೊಳಗೆ ಟೆಂಪ್ರರಿ ಆಗಿ ಹೂತು ಹಾಕಿದ್ದೀನಿ. ಯಾಕೆ ಗೊತ್ತಾ? ಯಾಕೆ? ಮಾತಿಗಿಂತ ಮೌನದಲ್ಲಿ ಜಾಸ್ತಿ ಅರ್ಥ ಇರುತ್ತಂತೆ.
ಮಾತಾಡಬೇಕಾದ್ರೆ ಬರೀ ನಾಲ್ಗೆ ಬ್ಯುಸಿಯಾಗಿರುತ್ತೆ, ಮೌನದಲ್ಲಿರಬೇಕಾದ್ರೆ ಕಣ್ಣುಗಳು ಬ್ಯುಸಿಯಾಗಿರ್ತವೆ. ಇವತ್ತು ಯಾಕೋ ಕಣ್ಣುಗಳಿಗೆ ಸ್ವಲ್ಪ ಓವರ್ ಟೈಮ್ ಡ್ಯೂಟಿ ಕೊಡೋಣ ಅಂತ ಆಸೆ ಆಗ್ತಿದೆ. ಆದರೂ ನೀವು ಮೌನವಾಗಿದ್ದರೆ ಅಷ್ಟು ಶೋಭಿಸಲ್ಲ. ನೀವು ಮಾತಾಡ್ತಾ ಇದ್ರೇ ಲಕ್ಷಣ. ಇವತ್ತು ಏನು ಅನ್ನಿಸ್ತಿದೆ ನಿಮಗೆ? ಅಮೃತ ಅವರೇ, ಇದು ನಿಜವಾಗ್ಲೂ ನೀವೇನಾ ಅಂತ ಅನ್ನಿಸ್ತಾ ಇದೆ. ಮೊದಲನೇ ಸತಿ ನಾನು ನಿಮ್ಮನ್ನು ನೋಡಿದ್ದು, ನಿಮ್ಮ ಹಿಂದಿಂದೆ ಸುತ್ತಿದ್ದು, ಕೊನೆಗೂ ನಿಮ್ಮನ್ನು ಪಡ್ಕೊಂಡಿದ್ದು, ಮದುವೆ ಆಗಿದ್ದು, ಇವಾಗ ಅಕ್ಕಪಕ್ಕ ಕೂತಿರೋದು, ಇದೆಲ್ಲ ನಿಜನಾ ಅಂತ ಅನ್ನಿಸ್ತಾ ಇದೆ. ನಂದು ಬಿಡಿ, ನಾನು ಇದನ್ನೆಲ್ಲ ತುಂಬ ಸತಿ ಹೇಳಿದ್ದೀನಿ. ಇವತ್ತು ಮಾತಾಡೋದು ನಿಮ್ಮ ಸರ್ದಿ. ತುಂಬ ಸಾಲ ಬಾಕಿ ಉಳಿಸ್ಕೊಂಡಿದ್ದೀರಾ, ತೀರಿಸ್ತಾ ಹೋಗಿ. ಹೌದು ಕಣೋ, ಆ ಲೆಕ್ಕ ಚುಕ್ತಾ ಮಾಡೋದಕ್ಕೆ ಇಲ್ಲಿ ನೀವು ನೋಡಿದ್ರೆ ನಿದ್ದೆ ಬರ್ತಿದೆ ಅಂತ ಹೇಳ್ತಿದ್ದೀರಲ್ಲ. ಇಲ್ಲ ಅಮೃತ ಅವರೇ, ಅದು ನಿದ್ದೆ. ತಲೆ ಒಂಥರ ಆಗ್ತಾ ಇದೆ. ನನ್ನ ಕನಸಿನ ಕ್ಷಣ ನನ್ನ ಕಣ್ಣು ಮುಂದೆನೇ ಇದೆ. ಅಮೃತ ಅವರೇ, ಐ ಲವ್ ಯು ಕಣ್ರಿ. ನಿಮ್ಗೆ ಏನಾದರೂ ನಾನು ಕಾಪಾಡ್ತೀನಿ. ನಿಮ್ಮನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಪ್ರಾಣದ ಜೋಪಾನ ಮಾಡ್ತೀನಿ. ಮೊದಲು ನಿನ್ನ ಪ್ರಾಣನ ಹೇಗೆ ಉಳಿಸ್ಕೊತೀಯ ಅಂತ ನೋಡು. ಜೋಪಾನ ಮಾಡ್ತಾನಂತೆ, ಜೋಪಾನ.
ಅರ್ಜುನ್, ನಿನ್ನ ಜೀವನದ ಅಂತಿಮ ಕ್ಷಣಗಳನ್ನೇ ಈಗಿಂದ ಶುರು. ಹೇಮಾ, ಮಾರ್ಕೆಟ್ಗೆ ಹೋಗಿ ಪೂಜೆಗೆ ಬೇಕಾಗಿರೋ ಸಾಮಾನೆಲ್ಲ ತೊಗೊಂಡು ಬಾ ಅಂತ ಹೇಳಿದ್ನಲ್ಲ, ಎಲ್ಲ ತಂದ? ಊದ್ಗಡ್ಡಿ, ಕರ್ಪೂರ, ಅರ್ಶಿನ, ಕುಂಕುಮ ಎಲ್ಲ ಬಿಲ್ಪತ್ರ ತಂದ್ರ? ಅತ್ತೆಮ್ಮ, ನೀವು ಆರಾಮಾಗಿರಿ. ನಾನು ವಾಣಿ ಹೋಗಿ ಎಲ್ಲ ತಂದಾಯ್ತು. ಹೌದಾ? ಅತ್ತೆ, ಬಿಲ್ಪತ್ರೆ, ಹೂ, ಬಾಳೆ ಎಲೆ ನಾಳೆ ಫ್ರೆಶ್ ಆಗಿ ತಂದ್ಕೊಡ್ತೀನಂತ ಹೂನೋನು ಹೇಳಿದ್ದಾನೆ. ಸರಿ ಸರಿ. ನಾಳೆ ಶಿವಲಿಂಗ ಮನೆಗೆ ಬರ್ತಾ ಇದೆ, ಬಾಬಾ ಕೂಡ ಮನೆಗೆ ಬರ್ತಾ ಇದ್ದಾರೆ. ಬಾಬಾ ಶಿವಲಿಂಗಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ. ಆಮೇಲೆ ಶಿವಲಿಂಗನ ದೇವಸ್ಥಾನಕ್ಕೆ ತಗೊಂಡೋಗಿ ಪ್ರತಿಷ್ಠಾಪನೆ ಮಾಡಬೇಕು. ಗೊತ್ತಾಯ್ತಾ? ಹ್ಞೂ ಅತ್ತೆ, ನಾನು ಅಕ್ಕ ಬೆಳಗ್ಗೆ ಬೇಗ ಎದ್ದು ನೈವೇದ್ಯಕ್ಕೆ ಏನೇನು ಬೇಕೋ ಎಲ್ಲ ತಯಾರು ಮಾಡ್ಕೋತೀವಿ. ನೀವೇನು ಯೋಚನೆ ಮಾಡಬೇಡಿ. ನೋಡ್ರಮ್ಮ, ನಾಳೆ ಯಾವ ಕಾರ್ಯದಲ್ಲೂ ಏನೂ ತಡ ಆಗಬಾರ್ದು. ಗೊತ್ತಾಯ್ತಾ? ನೋಡ್ಕಣ್ಣ, ನಿನ್ನ ಹೆಂಡ್ತಿಗೆ ಹೇಳು ಬೇಗ ಎದ್ದು ರೆಡಿ ಆಗಕ್ಕೆ. ಏನು? ಸರಿ ಅಜ್ಜಿ. ಅಮೃತ, ಅರ್ಜುನ್ ಇಬ್ಬರು ಇವತ್ತು ಸಂಜೆನೆ ಬರ್ತಾ ಇದ್ದಾರಲ್ವ? ಅವ್ರನ್ನ ಇನ್ನೊಂದು ಸ್ವಲ್ಪ ಬೇಗ ಬರೋಕ್ಕೆ ಹೇಳಿದ್ರೆ? ಏನು ಬೇಡ, ಗಂಡ ಹೆಂಡತಿ ಇಬ್ರು ಆರಾಮಾಗಿ ಸುತ್ತಾಡ್ಕೊಂಡು ಬರಲಿ ಬಿಡೋ. ಇಲ್ಲಿ ನಾವೆಲ್ಲ ಇಲ್ವಾ? ಹೌದು, ನಾಳೆ ಪೂಜೆ ಹೊತ್ತಿಗೆ ಬಂದರೆ ಸಾಕು. ಅವರಿಗೆ ಇವತ್ತು ಒಂದಿನ ಅಲ್ಲೇ ಇದ್ದು ಬರಬೇಕು ಅನ್ಸಿದ್ರೆ ಬರಲಿ ಬಿಡಿ, ಅಲ್ವಾ ಅಕ್ಕ? ಕನ್ನಡ, ಪೂಜೆಗೆ ಬೇಕಾಗಿರೋ ಸಾಮಾನು ಇಷ್ಟೆಲ್ಲ ತಂದಿದ್ದೀರಾ ನೋಡ್ಕೊಳ್ಳಿ. ಆಮೇಲೆ ಪೂಜೆ ಕೂತಾಗ ಅದಿಲ್ಲ ಇದಿಲ್ಲ ಅಂತ ಮಾತ್ರ ಹೇಳಬೇಡಿ. ಸರಿ ಅಜ್ಜಿ. ಈ ಪೂಜೆ ಜವಾಬ್ದಾರಿ ಎಲ್ಲ ನಂದು. ಎಲ್ಲ ವ್ಯವಸ್ಥೆನೂ ಮಾಡಿದ್ದೀನಿ, ನೀವು ಏನು ಯೋಚನೆ ಮಾಡೋ ಹಾಗಿಲ್ಲ. ನನ್ನ ಸೇಡಿನ ಬೆಂಕಿಗೆ ನನ್ನ ಶತ್ರು ಮನೆಯಿಂದ ಮೊದಲನೇ ಆಹುತಿ ತಗೊಂಡಾಯ್ತು. ಇವನನ್ನ ಬಲಿ ತಗೊಂಡಾಯ್ತು. ಆದ್ರೆ ಈಗ ಮುಂದೆ ಹೇಗೆ? ಮನೆಯವರಿಗೆಲ್ಲ ಈ ವಿಚಾರ ಗೊತ್ತಾಗೇ ಆಗತ್ತೆ. ಇವನ್ ಸತ್ತಿರೋ ರೀತಿ ನೋಡಿದ್ರೆ ಅವರಿಗೆ 108 ಅನುಮಾನಗಳು ಬರಬಹುದು. ಸಾವಿರಾರು ಪ್ರಶ್ನೆಗಳು ಹುಟ್ಕೋಬಹುದು. ಅವರೆಲ್ಲರೂ ಪ್ರಶ್ನೆಗೂ ಅವರಿಗೆ ಅನುಮಾನ ಬರದೇ ಇರೋ ಹಾಗೆ ನಾನು ಉತ್ತರ ಕೊಡಬೇಕು. ಆ ರೀತಿ ನಾನು ಉತ್ತರಗಳನ್ನು ಹುಡುಕಿಡ್ಕೋಬೇಕು. ಅದರಲ್ಲೂ ಆ ತ್ರಿವೇಣಿಗೆ ಮೊದಲಿನೂ ನನ್ನ ಕಂಡ್ರೆ ಅಷ್ಟಕ್ಕಷ್ಟೇ. ಇರಲಿ, ಇಷ್ಟೇ ಮಾಡಿದವಳಿಗೆ ಯಕ್ಕಶಿತ್ ಒಂದು ಸುಳ್ಳು ಹೇಳಿ ಅವ್ರನ್ನ ನಂಬಿಸೋದು ಕಷ್ಟನಾ? ಸೇಡಿಗೆ ನಿಂತಾಗಿದೆ. ಆಗೋ ಪರಿಣಾಮಗಳನ್ನು ಎದುರಿಸೋದಕ್ಕೆ ಸಿದ್ಧವಾಗಿ ಬಂದಿದ್ದೀನಿ. ಅದೇನಾಗುತ್ತೋ ಹಾಗೆ ಹೋಗ್ಲಿ. ಅಮೃತ, ಏನಿದು? ಎಂತ ಕೆಲಸ ಮಾಡ್ಬಿಟ್ಟೆ ಅಮೃತ ನೀನು? ಎಂತ ಕೆಲಸ ಮಾಡ್ಬಿಟ್ಟೆ? ಚಿಕ್ಕಮ್ಮ, ಕ್ಷಮಿಸಿ. ಈ ವಿಚಾರದಲ್ಲಿ
ನಾನು ನಿಮ್ಮ ಮಾತನ್ನ ಮೀರ್ಬಿಟ್ಟೆ. ಮೀರಲೇಬೇಕಾಗಿತ್ತು. ನನ್ನ ಹತ್ರ ಬೇರೆ ಆಯ್ಕೆಗಳಿರಲಿಲ್ಲ ಚಿಕ್ಕಮ್ಮ. ನನ್ನ ಮಾತಿನ ಪ್ರಕಾರ ನನ್ನ ಶತ್ರುವಿನ ಮನೆಯಲ್ಲಿ ನನ್ನ ಮೊದಲನೇ ಬಲಿ ತಗೊಂಡ್ಬಿಟ್ಟೆ. ಅದಕ್ಕೆ ಹೇಳೋದು ಅಮೃತ, ಆತುರಗಾರನಿಗೆ ಬುದ್ಧಿಮಟ್ಟ ಅಂತ. ಚಿಕ್ಕಮ್ಮ, ಏನ್ ಮಾತಾಡ್ತಿದ್ದೀರಾ? ಹೌದು ಅಮೃತ, ನೀನೇ ಯೋಚನೆ ಮಾಡು. ನೀನೇನೋ ಮೊದಲನೇ ಬಲಿ ತಗೊಂಡು ಸಂಭ್ರಮಿಸ್ತಾ ಇದ್ಯಾ, ಆದ್ರೆ ಆಮೇಲೆ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡು. ಅವ್ರಗಳ ಪ್ರಕಾರ ನೀನು ಆ ಮನೆ ಬೆಳಗೋಕ್ ಬಂದಿರೋ ಸೊಸೆ. ಈಗ ನೋಡಿದ್ರೆ ಅರ್ಜುನ್ ಸಾವಾಗಿದೆ. ಮೊದಲನೇ ರಾತ್ರಿಲೇ ಗಂಡನ್ನ ಬಲಿ ತಗೊಂಡವಳು ಅನಿಷ್ಟ. ನಿನ್ನ ಕಾಲ್ಗುಣ ಸರಿ ಇಲ್ಲ ಅಂತ ನಿನ್ನ ಮೇಲೆ ಆರೋಪದ ಮೇಲೆ ಆರೋಪಗಳು ಬರುತ್ತೆ. ಅದನ್ನೆಲ್ಲ ಎದುರಿಸೋದಕ್ಕೆ ಸಿದ್ಧವಾಗಿದ್ಯಾ? ಆರೋಪ ತಾನೆ ಬರ್ಲಿ ಚಿಕ್ಕಮ್ಮ. ಈ ಅಮೃತ ಎಲ್ಲದಕ್ಕೂ ಸಿದ್ಧವಾಗೇ ಬಂದಿರೋದು. ನನ್ನ ಸೇಡಿನ ಮುಂದೆ ನನಗೆ ಯಾವುದೂ ದೊಡ್ಡದಲ್ಲ. ಅದರ ಪರಿಣಾಮ ಏನಾಗುತ್ತೆ ಗೊತ್ತಾ? ಏನಾಗತ್ತೆ? ನಿನ್ನನ್ನು ಅವ್ರು ಆ ಮನೆಯಿಂದ ಓಡಿಸಿದ್ರು ಓಡಿಸ್ಬಹುದು.